ಆತ್ಮೀಯರೇ, SATS ತಂತ್ರಾಂಶದಲ್ಲಿ ನಾವು ನಮ್ಮ ಶಾಲಾ ದಾಖಲೆಯಲ್ಲಿ ಇರುವಂತೆ ವಿದ್ಯಾರ್ಥಿಗಳ ಮಾಹಿತಿ ವಿವರಗಳ ಏನಾದರೂ ತಪ್ಪಾಗಿದ್ದರೆ, ಅಂದರೆ ನಮ್ಮ ಶಾಲಾ ದಾಖಲಾತಿಯಲ್ಲಿ ಇರ್ತಕ್ಕಂಥ ವಿವರ STSನಲ್ಲಿ ಚೇಂಜ್ ಇದ್ದರೆ, ಮಿಸ್ಟೇಕ್ ಆಗಿ ಎಂಟ್ರಿ ಇದ್ದರೆ, ಆ ಒಂದು ಮಿಸ್ಟೇಕ್ ಅಥವಾ ಅಪ್ಡೇಟನ್ನು ವಿದ್ಯಾರ್ಥಿಯ ಡೀಟೇಲ್ಸನ್ನು ನಾವು ನಮ್ಮ ಶಾಲಾ ದಾಖಲಾತಿಯಲ್ಲಿರುವಂತೆ STSನಲ್ಲಿ ಹೇಗೆ ಅಪ್ಡೇಟ್ ಮಾಡಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲಿಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ನಾವು ಮೊಬೈಲ್ ಅಥವಾ ಸಿಸ್ಟಮ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಬ್ರೌಸರ್ ಒಂದನ್ನು ಓಪನ್ ಮಾಡಿಕೊಂಡು ನಮ್ಮ ಶಾಲಾ STSಗೆ ಲಾಗಿನ್ ಆಗಿ ಹೋಮ್ ಪೇಜ್ಗೆ ಬರಬೇಕು. ಹೋಮ್ ಪೇಜ್ನಲ್ಲಿ ಎಡಗಡೆ ಕಾಣ್ತಕ್ಕಂಥ ಮೆನುಗಳಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10 ಆಪ್ಷನ್ಸ್ಗೆ ಬಂದು ಅಡ್ಮಿಷನ್ ಡೀಟೇಲ್ಸಲ್ಲಿ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ ಬರಬೇಕು. ಈ ಒಂದು ವಿಂಡೋನಲ್ಲಿ ಸರ್ಚ್ ಸ್ಟೂಡೆಂಟ್ಸ್ ಫಾರ್ ಅಪ್ಡೇಟ್, ಯಾವ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗಿದೆಯೋ ಆ ಸ್ಟೂಡೆಂಟನ್ನು ಸರ್ಚ್ ಮಾಡಲು ಆತನ ಸ್ಟ್ಯಾಂಡರ್ಡನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಅಕಾಡೆಮಿಕ್ ಇಯರ್ ಸೆಲೆಕ್ಟ್ ಮಾಡ್ಕೋಬೇಕು. ಸರ್ಚ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಒಂದು ಸ್ಟ್ಯಾಂಡರ್ಡ್ನಲ್ಲಿರೋ ವಿದ್ಯಾರ್ಥಿಗಳ ಲಿಸ್ಟ್ ನೋಡ್ಬೋದು. ಇದರಲ್ಲಿ ಅವರ ಸೀರಿಯಲ್ ನಂಬರ್, STS ನಂಬರ್, ಎನ್ರೋಲ್ಮೆಂಟ್ ನಂಬರ್, ಸ್ಟೂಡೆಂಟ್ ನೇಮ್, ಡೇಟ್ ಆಫ್ ಬರ್ತ್, ಸ್ಟ್ಯಾಂಡರ್ಡ್, ಜೆಂಡರ್, ರಿಲಿಜನ್ ಮತ್ತು ಅಡ್ರೆಸ್ ಡೀಟೇಲ್ಸ್ ನೋಡ್ಬೋದು. ಈಗ ನಾವು ಯಾವ ಸ್ಟೂಡೆಂಟ್ ಡೀಟೇಲ್ಸ್ ಅಪ್ಡೇಟ್ ಮಾಡಬೇಕಾಗಿದೆಯೋ ಈ ಎನ್ರೋಲ್ಮೆಂಟ್ ನಂಬರ್ನಲ್ಲಿ ಬ್ಲೂ ಕಲರ್ನಲ್ಲಿ ಕಾಣ್ತಕ್ಕಂಥ ಅವರ STS ನಂಬರ್ ಮೇಲೆ ಕ್ಲಿಕ್ಕನ್ನು ಮಾಡಬೇಕು. ಈಗ ಆ ಸ್ಟೂಡೆಂಟ್ಸ್ ಡೀಟೇಲ್ಸ್ ಅಪ್ಡೇಟ್ ಮಾಡ್ತಕ್ಕಂಥ ಸ್ಕ್ರೀನ್ ಓಪನ್ ಆಗ್ತದೆ. ಮೊದಲಿಗೆ ಇಲ್ಲಿ ಅವರ STS ನಂಬರ್ ಇರ್ತದೆ. ಇಲ್ಲಿ ರೆಡ್ ಕಲರ್ನಲ್ಲಿ ನೋಟ್ ಒಂದಿದೆ. ಈಗಾಗಲೇ ಆಧಾರ್ ವೆರಿಫಿಕೇಷನ್ನಲ್ಲಿ 100% ಸಕ್ಸಸ್ಫುಲ್ ಆಗಿರತಕ್ಕಂಥ ವೆರಿಫಿಕೇಷನ್ ಆಗಿರತಕ್ಕಂಥ ವಿದ್ಯಾರ್ಥಿಗಳ ಹೆಸರಿನಲ್ಲಿ ನೇಮ್ ಕರೆಕ್ಷನ್ ಮಾಡಲಿಕ್ಕೆ, ಸ್ಟೂಡೆಂಟ್ ನೇಮ್ ಕರೆಕ್ಷನ್ ಮಾಡಲಿಕ್ಕೆ ಅವಕಾಶ ಇಲ್ಲ ಅಂತ ನೋಟ್ ಇದೆ. ಆಮೇಲೆ ಈ ಒಂದು ವಿದ್ಯಾರ್ಥಿಯ ಒಂದು ಆಧಾರ್ ವೆರಿಫಿಕೇಷನ್ನಲ್ಲಿ ಸ್ಟೂಡೆಂಟ್ ನೇಮ್ ಮ್ಯಾಚ್ ಸ್ಕೋರ್ ಎಷ್ಟಿದೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದರಲ್ಲಿ ಸ್ಕೂಲ್ ಡೀಟೇಲ್ಸ್ ನೋಡಿ, ಇಲ್ಲಿ ಕಾಣ್ತಕ್ಕಂಥ ಎಲ್ಲ ಒಂದು ಮಾಹಿತಿ ಪ್ರಿಪಿಲ್ ಇದೆ. ಯಾವುದನ್ನು ಅಪ್ಡೇಟ್ ಎಡಿಟ್ಗೆ ಇಲ್ಲಿ ಅವಕಾಶ ಇಲ್ಲ. ಓನ್ಲಿ ಮದರ್ ಟಂಗ್ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಮದರ್ ಟಂಗ್ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಅಪ್ಡೇಟ್ ಮಾಡ್ಕೋಬೋದು. ಪ್ರೀವಿಯಸ್ ಸ್ಕೂಲ್ ಡೀಟೇಲ್ಸ್ ಇದೆ. ಇಲ್ಲಿ ಎಲ್ಲ ಮಾಹಿತಿ ಪ್ರಿಫಿಲ್ ಮತ್ತು ಫ್ರೀಸ್ ಆಗಿದೆ. ಯಾವುದನ್ನು ಎಡಿಟ್ ಮಾಡಲಿಲ್ಲಿ ಅವಕಾಶ ಇರೋದಿಲ್ಲ. ನೆಕ್ಸ್ಟ್ ಇಲ್ಲಿ ಸ್ಟೂಡೆಂಟ್ ಡೀಟೇಲ್ಸ್ ಇದೆ. ಈ ಸ್ಟೂಡೆಂಟ್ ಡೀಟೇಲ್ಸಲ್ಲಿ ಮೊದಲಿಗೆ ಸ್ಟೂಡೆಂಟ್ ನೇಮ್ ಇದೆ. ನೆಕ್ಸ್ಟ್ ಫಾದರ್ ನೇಮ್, ಮದರ್ ನೇಮ್ಗಳಿವೆ. ಸ್ಟೂಡೆಂಟ್ ನೇಮ್ ಅಪ್ಡೇಟ್ ಮಾಡಲಿಕ್ಕೆ ಅಂತಾನೆ ನಾವು ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ಮೆನುನಲ್ಲಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1 to 10ಗೆ ಬಂದು ಎರಡನೇ ಆಪ್ಷನ್ ನೋಡ್ತಿರ್ಬೋದು. ಡೇಟಾ ಕರೆಕ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಅಪ್ಡೇಟ್ ಸ್ಟೂಡೆಂಟ್ ನೇಮ್ ಇದೆ. ಈ ಒಂದು ಮೆನು ಮೂಲಕ ನಾವು ಸ್ಟೂಡೆಂಟ್ ನೇಮ್, ಫಾದರ್ ನೇಮ್, ಮದರ್ ನೇಮನ್ನು ಅಪ್ಡೇಟ್ ಮಾಡ್ಕೋಬೇಕು. ಈ ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ನಲ್ಲಿ ಸ್ಟೂಡೆಂಟ್ ನೇಮ್ ಕರೆಕ್ಷನ್ಗೆ, ಅಪ್ಡೇಷನ್ಗೆ ಇಲ್ಲಿ ಆಪ್ಷನ್ ಇಲ್ಲ. ನೆಕ್ಸ್ಟ್ ಇಲ್ಲಿ ವಿದ್ಯಾರ್ಥಿಯ ಜನ್ಮ ದಿನಾಂಕ, ಬ್ಲಡ್ ಗ್ರೂಪ್, ಜೆಂಡರ್, ರಿಲಿಜನ್, ನ್ಯಾಷನಾಲಿಟಿ, ಸೋಷಿಯಲ್ ಕ್ಯಾಟಗರಿ, ಕಾಸ್ಟ್ ಸರ್ಟಿಫಿಕೇಟ್ ನಂಬರ್, BPL ರೇಷನ್ ಕಾರ್ಡ್ ಡೀಟೇಲ್ಸ್, ಭಾಗ್ಯಲಕ್ಷ್ಮಿ ಬಾಂಡ್ ನಂಬರ್, ಚೈಲ್ಡ್ಹುಡ್ ಸ್ಪೆಷಲ್ ನೀಡ್ ಡೀಟೇಲ್ಸ್, ಸ್ಪೆಷಲ್ ಕ್ಯಾಟಗರಿ, ಸ್ಟೂಡೆಂಟ್ ಬ್ಯಾಂಕ್ ಡೀಟೇಲ್ಸ್ ನೋಡ್ಬೋದಾಗಿದೆ. ಈ ಎಲ್ಲ ಒಂದು ವಿವರಗಳಲ್ಲಿ ನಮ್ಮ ಶಾಲಾ ದಾಖಲಾತಿಯಲ್ಲಿ ಇದ್ದಂತೆ ಈ ಒಂದು STSನಲ್ಲಿ ಇರಲಿಲ್ಲ, ಅಂದರೆ ದಾಖಲಾತಿಯಲ್ಲಿ ಇದ್ದಂತೆ ಇದರಲ್ಲಿಲ್ಲ, ಮಿಸ್ಟೇಕ್ಸ್ ಇದೆ ಅಂದಾಗ ಇವೇ ಅಪ್ಡೇಟ್ ಮಾಡ್ಕೋಬೇಕು. ಅಂದರೆ ಈ ರೀತಿ ಡೌನರ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದಾಗ ಆ ಸಂಬಂಧಿಸಿದ ಒಂದು ಮಾಹಿತಿಯನ್ನು ಅಪ್ಡೇಟ್ ಮಾಡಲಿಕ್ಕೆ ಇಲ್ಲೆಲ್ಲ ತೋರಿಸ್ತಿರ್ತದೆ. ಅದರಂತೆ ನಾವು ನಮ್ಮ ದಾಖಲಾತಿಯಲ್ಲಿರುವಂತೆ ಅಪ್ಡೇಟನ್ನು ಮಾಡ್ಕೋಬಹುದಾಗಿರ್ತದೆ. ಕೊನೆಗೆ ಇಲ್ಲಿ ನಾವು ಇಲ್ಲಿ ಡೀಟೇಲ್ಸ್ ಅಪ್ಡೇಟ್ ಮಾಡಿದ ಮೇಲೆ ಅಪ್ಡೇಟ್ ಬಟನ್ ಇದೆ, ಕ್ಲಿಕ್ ಮಾಡಿದ ಕಡೆ ಯು ವಾಂಟ್ ಟು ಅಪ್ಡೇಟ್ ಅಂತ ಕೇಳ್ತದೆ. ಓಕೆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು. ಈಗ ಅಪ್ಡೇಷನ್ ಆಫ್ ಸ್ಟೂಡೆಂಟ್ ಪರ್ಸನಲ್ ಡೀಟೇಲ್ಸ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರಲ್ಲಿ ಬರ್ತದೆ. ನೆಕ್ಸ್ಟ್ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇದೆ. ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಸ್ಟೂಡೆಂಟ್ ಕರೆಂಟ್ ಅಡ್ರೆಸ್, ಪರ್ಮನೆಂಟ್ ಅಡ್ರೆಸ್ ಇದೆ. ಈ ಒಂದು ವಿವರಗಳಲ್ಲಿ ಏನಾದರೂ ಮಿಸ್ಟೇಕ್ಸು ಅಥವಾ ನಮ್ಮ ಈ ಒಂದು ವಿವರಗಳಲ್ಲಿ ಏನಾದರೂ ಅಪ್ಡೇಷನ್ಸ್ ಇದ್ದರೆ
ಇಲ್ಲಿ ಕರೆಂಟ್ ಅಡ್ರೆಸ್ಸಲ್ಲಿ ಅವರೊಂದು ಪಿನ್ ಕೋಡ್ ನಂಬರ್ ಆಗಿರ್ಬೋದು, ಡಿಸ್ಟ್ರಿಕ್ಟ್, ತಾಲೂಕ್, ಸಿಟಿ, ಲೊಕ್ಯಾಲಿಟಿ ಅಡ್ರೆಸ್ ಕೂಡ ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಪರ್ಮನೆಂಟ್ ಅಡ್ರೆಸ್ ಕೂಡ ಅದರಲ್ಲಿರ್ತಕ್ಕಂಥ ವಿವರಗಳನ್ನು ನಾವು ಅಪ್ಡೇಟ್ ಮಾಡ್ಕೋಬೋದು. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ಅಪ್ಡೇಟ್ ಆದಮೇಲೆ ಕೆಳಗಡೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸಲ್ಲಿ ಸ್ಟೂಡೆಂಟ್ ಮೊಬೈಲ್ ನಂಬರು, ಆಮೇಲೆ ಇಮೇಲ್ ಅಡ್ರೆಸ್ಸು, ಆಮೇಲೆ ಸ್ಕೂಲ್ ಅಡ್ಮಿಷನ್ ಡೇಟ್ ನೋಡ್ಬೋದು. ಇದರಲ್ಲಿಯೂ ಕೂಡ ಅಪ್ಡೇಟ್ಗೆ ಅವಕಾಶ ಇದೆ. ಏನಾದರೂ ಅಪ್ಡೇಟ್ ಇದ್ದರೆ ಅಪ್ಡೇಟ್ ಮಾಡ್ಕೊಂಡ್ಮೇಲೆ ಅಪ್ಡೇಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡು ಯು ವಾಂಟ್ ಟು ಅಪ್ಡೇಟ್ ಓಕೆ ಬಟನ್ ಕ್ಲಿಕ್ ಮಾಡ್ಕೋಬೇಕು. ಈಗ ವಿದ್ಯಾರ್ಥಿಯ ಒಂದು ಅಡ್ರೆಸ್ ಡೀಟೇಲ್ಸ್ ಆರ್ ಅಪ್ಡೇಟೆಡ್ ಸಕ್ಸಸ್ಫುಲಿ ಅಂತ ಗ್ರೀನ್ ಕಲರ್ನಲ್ಲಿ ಬರ್ತದೆ. ಸೊ ಹೀಗೆ ನಾವು ನಮ್ಮ ಶಾಲಾ ದಾಖಲಾತಿಯಲ್ಲಿರುವಂತೆ STSನಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾವು ನಮ್ಮ ಶಾಲಾ ದಾಖಲಾತಿಯಲ್ಲಿರುವಂತೆ ಅದನ್ನು ಅಪ್ಡೇಟ್ ಹೇಗೆ ಮಾಡ್ಕೋಬೇಕು, ಸ್ಟೂಡೆಂಟ್ ಡೀಟೇಲ್ಸ್ ಆಗಿರ್ಬೋದು, ಪರ್ಸನಲ್ ಡೀಟೇಲ್ಸು, ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಕಾಂಟ್ಯಾಕ್ಟ್ ಡೀಟೇಲ್ಸ್ ಆಗಿರ್ಬೋದು, ಇವೆಲ್ಲ ಒಂದು ಮಾಹಿತಿಯನ್ನು ವಿವರಗಳನ್ನು ಅಪ್ಡೇಟ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡಿದೆವು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಉಪಯುಕ್ತ ಅನಿಸಿದರೆ ಶೇರ್ ಮಾಡಿ. ಈ ರೀತಿ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ಪ್ರೆಸ್ ಮಾಡಿ ನೋಟಿಫಿಕೇಶನ್ಸ್ ಆಲ್ ಸೆಲೆಕ್ಟ್ ಮಾಡಿಕೊಳ್ಳಿ. ನಾವು ಮಾಡೋ ವಿಡಿಯೋಗಳ ಅಪ್ಡೇಟ್ಸ್ ಪಡಿತಾ ಇರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು. ವಂದೇ ಮಾತರಂ.